ಬಾಹ್ಯಾಂಡಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿಶರ್ವಪೂರ್ವಗೀರ್ವಾಣವಿಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿ ಸುರನರದ್ವೇಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇತುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ಭಾಗವತದ ಸಪ್ತಮ ಸ್ಕಂಧದಲ್ಲಿ 2ನೇ ಅಧ್ಯಾಯದಲ್ಲಿ ಇವತ್ತು 44ನೇ ಶ್ಲೋಕ. ಸುಯಜ್ಞೋನನ್ವಯಂ ಶೇತೆ ಮೂಢಾಯ ಮನುಷೋಚಥ ಯಶ್ರೋತಾ ಯೋನುವಕ್ತೇಹ ನ ಸದೃಶ್ಯೇತ ಕರ್ಹಿಚಿತ್. ಬಾಲಕನಾದಂತಹ ಯಮ ತನ್ನ ಮಾತನ್ನು ಮುಂದುವರಿಸ್ತಾ ಸಮಾಧಾನದ ಮಾತುಗಳನ್ನು ಸುಯಜ್ಞನ ಪತ್ನಿಯರಿಗೆ ಹೇಳ್ತಾ ಇದ್ದಾನೆ. ಎಲೆ ಮೂಢರೇ, ಯಾಕೆ ಅಳ್ತಾ ಇದ್ದೀರಿ? ಈ ಶರೀರ ಏನಿದೆ ಅಲ್ಲ, ಈ ಶರೀರದ ಮುಂದೆ ಕೂತು ನೀವು ಅಳ್ತಾ ಇದ್ದೀರಿ. ಯಾರಿಗೋಸ್ಕರ ಅಳ್ತಾ ಇದ್ದೀರಿ? ನಿಮ್ಮ ಮುಂದೆ ಬಿದ್ದಂತಹ ಈ ಶರೀರ ಇದೆ ಅಲ್ಲ, ಈ ಜಡವಾದ ಶರೀರ ಸುಯಜ್ಞನ ಅಲ್ಲ. ಅವನು ಈ ಶರೀರದಲ್ಲಿ ಇಲ್ಲ. ಈಗ ಈ ಶರೀರದಲ್ಲಿದ್ದ ಆ ಸುಯಜ್ಞ ಅವನು ಹೋಗಿಬಿಟ್ಟಿದ್ದಾನೆ. ಈ ಶರೀರದ ಒಳಗೆ ಇದ್ದು ನಿಮ್ಮ ಮಾತುಗಳನ್ನು ಕೇಳಿಸ್ಕೊಂಡು ಅದಕ್ಕೆ ಪ್ರತಿಯಾಗಿ ಅವನೇನಾದರೂ ಉತ್ತರವನ್ನು ಹೇಳಬೇಕಾಗಿದ್ರೆ ಅವನು ಈ ಶರೀರದೊಳಗೆ ಇರಬೇಕಾಗಿತ್ತು. ಕೇಳಿಸ್ಕೊಳ್ತಾನೆ, ನಮಗೆ ನಮ್ಮ ಮಾತನ್ನ ಅದಕ್ಕೆ ಪ್ರತಿಯಾಗಿ ಅವನು ಏನಾದರೂ ನಮಗೆ ಹೇಳ್ತಾನೆ ಅನ್ನೋದಕ್ಕೋಸ್ಕರ ಅಳ್ತಾ ಇದ್ದೇವೆ ಅಂತಿರೋ? ಹಾಗೆ ಕೇಳಲಿಕ್ಕೆ ಅವನಲ್ಲಿ ಇಲ್ವೇ ಇಲ್ಲ. ಅಥವಾ ಅವನು ಒಳಗಿದ್ದು ಕೇಳಿಸ್ಕೊಂಡ್ರು ಸ್ವತಃ ಅವನು ಕೇಳೋನು ಅಲ್ವೇ ಅಲ್ಲ, ಮಾತಾಡೋನು ಸ್ವತಃ ಅವನು ಅಲ್ವೇ ಅಲ್ಲ, ಆ ಸುಯಜ್ಞ ಅಲ್ವೇ ಅಲ್ಲ. ಅವನಿಗೆ ಕಿವಿ ನಾಲಿಗೆಗಳ ಮೇಲೆ ನಾನು ನನ್ನದು ಅನ್ನೋ ಅಭಿಮಾನ ಮಾತ್ರ ಇದೆ. ಆದರೆ ಆ ಎಲ್ಲ ಇಂದ್ರಿಯಗಳಿಂದ
ಕೇಳೋದು, ಮಾತಾಡೋದು ಮೊದಲಾದವುಗಳನ್ನು ಮಾಡುವ ಶಕ್ತಿ ಸ್ವತಃ ಅವನಿಗಿಲ್ಲ. ಎಲ್ಲ ಮಾಡೋವನು ಭಗವಂತ. ಎಲ್ಲರ ಇಂದ್ರಿಯಗಳ ಒಳಗೆ ಇದ್ದು ಕೇಳಿಸ್ಕೊಳ್ಳೋನು ಅವನೇ, ಮಾತಾಡೋನು ಅವನೇ, ಹೀಗೆ ಎಲ್ಲವನ್ನೂ ಮಾಡೋವನು ಆ ಭಗವಂತನೇ. ಈ ಸುಯಜ್ಞ ಈ ಶರೀರದಲ್ಲಿ ಇದ್ದಿದ್ರೂ ಕೂಡ ಅವನು ಇದ್ರೂ ಇಲ್ಲದಂತೆಯೇ. ಅವನು ಈಗಂತೂ ಈ ಶರೀರದಲ್ಲಿ ಇಲ್ಲವೇ ಇಲ್ಲ. ಒಂದು ವೇಳೆ ಇದ್ದಿದ್ರೂ ಕೂಡ ಅವನು ಅಸ್ವತಂತ್ರ. ಆ ಶರೀರದಲ್ಲಿ ಇದ್ದಿದ್ರೂ ಅವನಿದ್ರೂ ಇಲ್ಲದಂತೆಯೇ ಇದ್ದ. ಆದ್ರಿಂದ ನಮಗೆಲ್ಲರಿಗೂ ಇವತ್ತಿನವರೆಗೆ ನಿಮಗೆಲ್ಲರಿಗೂ ಬಂಧುವಾಗಿ ವ್ಯವಹಾರ ಮಾಡಿದವನು ಆ ಪರಮಾತ್ಮನೇ. ಹೀಗಿರುವಾಗ ಈ ಶರೀರದ ಒಳಗೆ ಇದ್ರೂ ಇಲ್ಲದಂತೆ ಇದ್ದಂತಹ ಆ ಸುಯಜ್ಞನಿಗೋಸ್ಕರ ಹತ್ತು ಏನು ಪ್ರಯೋಜನ, ಯಾಕೆ ಅಳ್ತಾ ಇದ್ದೀರಿ ಅಂತ ಕೇಳ್ತಾನೆ ಯಮ. ಈ ಮೃತವಾದ ಶರೀರ ಏನಿದೆ ಆ ಶರೀರದ ಮುಂದೆ ಕೂತು, ಜಡವಾದ ಶರೀರದ ಮುಂದೆ ಕೂತು ಆ ರಾಣಿಯರೆಲ್ಲ ಅಳ್ತಾ ಇದ್ದಾರೆ. ಆ ಮೃತ ಶರೀರ ಸುಯಜ್ಞ ಅಲ್ಲ. ಆ ಶರೀರದಲ್ಲಿದ್ದ ಜೀವಾತ್ಮ ಆಗಲಿ, ಅವನಿಗೆ ನಿಯಾಮಕನಾದ ಮುಖ್ಯ ಪ್ರಾಣನಾಗಲಿ, ಅವನು ಕೂಡ ನಿಮಗೆ ಅವನ ಒಡನಾಟದಿಂದ ಸಂತೋಷವನ್ನು ಉಂಟು ಮಾಡಲಿಕ್ಕೆ ಸ್ವತಃ ಶಕ್ತರಲ್ಲ. ಸ್ವತಃ ಆ ಶಕ್ತಿ ಇರೋದು ಭಗವಂತನಿಗೆ. ಈ ಜೀವ ಮುಖ್ಯ ಪ್ರಾಣದನ ಜೊತೆಗೆ ಆ ಹುಟ್ಟುವ ಸಮಯದಲ್ಲಿ ಆ ಶಿಶು ಶರೀರವನ್ನು ಪ್ರವೇಶ ಮಾಡ್ತಾನೆ. ಮರಣಕಾಲದಲ್ಲಿ ಆ ಜೀವನನ್ನು ಕರ್ಕೊಂಡು ಮುಖ್ಯ ಪ್ರಾಣ ಹೊರಗೆ ಹೋಗ್ತಾನೆ. ಹೊರಗೆ ಹೋಗೋನು ಆ ಮುಖ್ಯ ಪ್ರಾಣ, ಒಳಗೆ ಬರೋನು ಮುಖ್ಯ ಪ್ರಾಣ ಜೀವನ ಜೊತೆಯಲ್ಲಿ. ಆ ಜೀವನಿಗೋಸ್ಕರ ಹತ್ತು ಏನು ಪ್ರಯೋಜನ ಇಲ್ಲ. ಅವನು ಯಾವತ್ತೂ ಕೂಡ ಶಾಶ್ವತವಾದ ಸುಖವನ್ನು ಕೊಡ್ತಕ್ಕಂಥವನಲ್ಲ ಅಂತ ಹೀಗೆ ಯಮದೇವರು ಆ ಬಂಧುಗಳಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಸುಯಜ್ಞೋ ನನ್ವಯಂ ಶೇತೆ ಮೂಢಾಯ ಮನುಷೋಚಥ ಯಶ್ರೋತಾಯೋನು ವಕ್ತೇಹ ನ ಸದೃಶ್ಯೇತ ಕರ್ಹಿಚಿತ್ ನ ಶ್ರೋತಾ ನಾನು ವಕ್ತಾಯಂ ಮುಖ್ಯೋಪ್ಯತ್ರ ಮಹಾನಸುಃ ಯಸ್ತ್ವಿಹೇಂದ್ರಿಯವಾನ್ ಆತ್ಮ ಸಚಾನ್ಯ ಪ್ರಾಣದೇಹಯೋಃ. ಈ ಜೀವರಿಗೆ ಮತ್ತು ಇಂದ್ರಿಯಗಳಿಗೆ ಎಲ್ಲ ನಿಯಾಮಕನಾದವನು ಮುಖ್ಯ ಪ್ರಾಣ. ಜೀವನದ್ದೇನೂ ಇಲ್ಲ. ಆ ಜೀವನನ್ನ ನಿಯಂತ್ರಣ ಮಾಡೋವನು, ಕೇಳಿಸ್ಕೊಳ್ಳೋನಾಗಿರ್ಬೋದು, ಮಾತಾಡೋನಾಗಿರ್ಬೋದು, ಉಸಿರಾಟವನ್ನು ಮಾಡೋನು ಕೂಡ ಈ ಎಲ್ಲ ಜೀವರಿಗೂ ಇಂದ್ರಿಯಗಳಿಗೂ ನಿಯಾಮಕನಾಗಿರ್ತಕ್ಕಂತಹ ಮುಖ್ಯ ಪ್ರಾಣ. ಆ ಮುಖ್ಯ ಪ್ರಾಣನೂ ಕೂಡ ಸ್ವತಃ ಕೇಳಲಿಕ್ಕಾಗಲಿ ಮಾತಾಡ್ಲಿಕ್ಕಾಗಲಿ ಶಕ್ತ ಅಲ್ಲ ಅಂದ ಮೇಲೆ ಈ ಜೀವರ ಪಾಡೇನು? ಈ ಜೀವರಿಗೆ ಎಲ್ಲ ಇಂದ್ರಿಯಗಳಿಗೂ ನಿಯಾಮಕನಾದಂತಹ ಮುಖ್ಯ ಪ್ರಾಣನಿಗೂ ಕೂಡ ಸ್ವಾತಂತ್ರ್ಯವಾಗಿ ಕೇಳುವ, ಹೇಳುವ, ನುಡಿಯುವ ಶಕ್ತಿ ಇಲ್ಲ. ಹೀಗಿರುವಾಗ ಜೀವನಿಗೆ ಇದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ದೇಹದೊಳಗಿದ್ದು ಈ ಇಂದ್ರಿಯಗಳು ನಂದು ನಂದು ಅಂತ ಅಭಿಮಾನವನ್ನ ಪಡ್ತಾನೆ ಜೀವ. ಅಂತಹ ಜೀವ ಆ ಮುಖ್ಯ ಪ್ರಾಣನಿಗಿಂತಲೂ ಬೇರೆ, ಈ ದೇಹದಿಂದಲೂ ಬೇರೆನೆ. ಸಚ ಅನ್ಯ ಪ್ರಾಣದೇಹಯೋಹೋ, ಈ ಪ್ರಾಣಕ್ಕಿಂತ ಮತ್ತು ಈ ದೇಹಕ್ಕಿಂತ ಅವನು ಬೇರೆನೆ ಆ ಜೀವ. ಸ್ವತಃ ಕೇಳುವ ಶಕ್ತಿ, ನೋಡುವ ಶಕ್ತಿ, ಮಾತಾಡುವ ಶಕ್ತಿ, ಎಲ್ಲಾ ಶಕ್ತಿ ಅದು ಭಗವಂತನದ್ದು.
ಆ ಭಗವಂತನಿಗಿಂತಲೂ ಇವನು ಬೇರೆನೆ. ನ ಶ್ರೋತಾ ನಾನು ವಕ್ತಾಯಂ ಮುಖ್ಯೋಪ್ಯತ್ರ ಮಹಾನಸುಃ ಯಸ್ತ್ವಿಹೇಂದ್ರಿಯವಾನ್ ಆತ್ಮ ಸಚಾನ್ಯ ಪ್ರಾಣದೇಹಯೋಃ ಭೂತೇಂದ್ರಿಯಮನೋಲಿಂಗಾನ್ ದೇಹಾನುಚ್ಚಾವಚಾನ್ ವಿಭುಃ ಭಜತ್ಯುತ್ಸೃಜತಿ ಹ್ಯನ್ಯಃ ತಚ್ಚಾಪಿ ಸ್ವೇನ ತೇಜಸಾ. ಈ ಶರೀರ ಅದು ಪಂಚಭೂತಗಳಿಂದ ನಿರ್ಮಾಣ ಮಾಡಲ್ಪಟ್ಟಂಥದ್ದು. ಈ ಪಂಚಭೂತಗಳಿರಬಹುದು, ಇಂದ್ರಿಯಗಳಿರಬಹುದು ಮತ್ತು ಮನಸ್ಸು, ಇವೆಲ್ಲದರ ಸಂಗಮವೇ ಈ ಶರೀರ. ಅವೆಲ್ಲದಕ್ಕಿಂತಲೂ ಉತ್ತಮನಾಗಿರ್ತಕ್ಕಂಥವನು ಆ ಭಗವಂತನೇ. ಆ ಭಗವಂತನೇ ಅಂತರ್ಯಾಮಿಯಾಗಿ ಇವುಗಳನ್ನೆಲ್ಲ ಇವು ಎಲ್ಲದರ ಒಳಗೆ ಅವನು ಪ್ರವೇಶ ಮಾಡ್ತಾನೆ. ನೀಚವಾದಂತಹ ಶರೀರಗಳನ್ನ ಜನನ ಕಾಲದಲ್ಲಿ ಆ ಭಗವಂತನೇ ಅಂತರ್ಯಾಮಿಯಾಗಿ ಪ್ರವೇಶ ಮಾಡ್ತಾನೆ. ಆಮೇಲೆ ಮರಣ ಕಾಲದಲ್ಲಿ ಅವುಗಳನ್ನೆಲ್ಲ ತ್ಯಾಗ ಮಾಡ್ತಾನೆ. ಇದನ್ನೆಲ್ಲ ಭಗವಂತ ಸ್ವತಃ ತನ್ನ ಶಕ್ತಿಯಿಂದಲೇ ಮಾಡ್ತಾನೆ. ತನ್ನ ಸ್ವಶಕ್ತಿಯಿಂದಲೇ ಮಾತಾಡ್ತಾನೆ, ಸ್ವಶಕ್ತಿಯಿಂದಲೇ ಕೇಳ್ತಾನೆ. ಎಲ್ಲವೂ ತನ್ನ ಶಕ್ತಿಯಿಂದಲೇ ಭಗವಂತ ಹೀಗೆ ಎಲ್ಲ ಮಾಡ್ತಾನೆ. ಅಂತಹ ಭಗವಂತನಿಗಿಂತ ಈ ಜೀವ ಅತ್ಯಂತ ವಿಲಕ್ಷಣ, ಅವನು ಬೇರೆನೆ. ಈ ಜಡವಾದ ದೇಹ ಏನಿದೆ, ಇದನ್ನೇ ಆತ್ಮ ಅಂತ ತಿಳ್ಕೊಂಡು ನೀವು ಈ ರೀತಿ ದುಃಖ ಪಡೋದು ಸರಿಯಲ್ಲ. ಭೂತೇಂದ್ರಿಯ ಮನೋಲಿಂಗಾನ್ ದೇಹಾನುಚ್ಚಾವಚಾನ್ ವಿಭುಃ ಭಜತ್ಯುತ್ಸೃಜತಿ ಹ್ಯನ್ಯಃ ತಚ್ಚಾಪಿ ಸ್ವೇನ ತೇಜಸಾ ಯಾವಲ್ಲಿಂಗಾನ್ವಿತೋ ಹ್ಯಾತ್ಮ ತಾವತ್ ಕರ್ಮ ನಿಬಂಧನಃ ತತೋ ವಿಪರ್ಯಯ ಕ್ಲೇಶೋ ಮಾಯಾಯೋಗೋನುವರ್ತತೆ. ಈ ಜೀವ ತನ್ನ ನಿಜವಾದ ಸ್ವರೂಪದಲ್ಲಿ ಇಲ್ಲ. ಅವನಿಗೆ ತನ್ನ ಕರ್ಮಗಳಿಂದ ಬಂಧನ ಆಗಿದೆ. ಆ ಭಗವಂತ ಎಲ್ಲಿವರೆಗೆ ಈ ಜೀವರ ಶರೀರಗಳನ್ನ ಅವರಿಗೋಸ್ಕರ ರಕ್ಷಣೆ ಮಾಡ್ತಾನೋ ಅಲ್ಲಿವರೆಗೆ ಕರ್ಮದಿಂದ ಬದ್ಧನಾದಂತಹ ಜೀವ ತನ್ನ ನಿಜ ರೂಪದಲ್ಲಿರೋದಿಲ್ಲ. ಅವನಿಗೆ ಈ ಸಂಸಾರದ ಕ್ಲೇಶ, ಅಜ್ಞಾನದ ಸಂಬಂಧ ಅದು ಯಾವಾಗಲೂ ಇರ್ತದೆ. ಭಗವಂತ ಎಲ್ಲಿವರೆಗೆ ಈ ಬಂಧನದಿಂದ ಇವನನ್ನು ಬಿಡುಗಡೆ ಮಾಡೋದಿಲ್ವೋ ಅಲ್ಲಿವರೆಗೂ ಕರ್ಮ ಬಂಧನದಿಂದ ಅವನು ಮುಕ್ತನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ಸಂಸಾರದ ಕ್ಲೇಶವೂ ಕೂಡ ಅವನಿಗೆ ಹೋಗೋದಿಲ್ಲ. ಸಂಸಾರದ ಸಂಬಂಧ ಅಂತನ್ನೋದು ಅಲ್ಲಿವರೆಗೂ ಇದ್ದೇ ಇರ್ತದೆ. ಯಾವಲ್ಲಿಂಗಾನ್ವಿತೋ ಹ್ಯಾತ್ಮ ತಾವತ್ ಕರ್ಮ ನಿಬಂಧನಃ ತತೋ ವಿಪರ್ಯಯ ಕ್ಲೇಶೋ ಮಾಯಾ ಯೋಗೋನುವರ್ತತೆ. ವಿತಥಾಭಿನಿವೇಶೋಯಂ ಯದ್ಗುಣೇಶ್ವರ್ಥದೃಗ್ವಚಃ ಯಥಾ ಮನೋರಥ ಸ್ವಪ್ನಃ ಸರ್ವಮೈಂದ್ರಿಯಕಂ ಮೃಷಾ. ಈ ಸುಯಜ್ಞ ಅವನಿಗೆ ಯಾವ
ಸ್ವಾತಂತ್ರ್ಯವೂ ಇಲ್ಲ, ಎಲ್ಲವನ್ನೂ ಮಾಡೋನು ಭಗವಂತನೇ ಒಳಗೆ ಕೂತು. ಆಚಾರ್ಯ ಯಾರ ಮ್ಯೂಟ್ ಮಾಡಿದ್ರು. ಆಚಾರ್ಯ ನಿಮ್ದು ಯಾರೋ ಮ್ಯೂಟ್ ಮಾಡಿದ್ದಾರೆ, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ. ಇದುವರೆಗೆ ಆ ಸುಯಜ್ಞ ಪರಾಧೀನ, ಅವನಿಗೆ ಯಾವ ಸ್ವಾತಂತ್ರ್ಯ ಇಲ್ಲ, ಆದ್ರಿಂದ ನೀವು ಅವನ ಮುಂದೆ ಕೂತು, ಆ ಶರೀರದ ಮುಂದೆ ಕೂತು ಹತ್ತರೂ ಕೂಡ ಏನು ಪ್ರಯೋಜನ ಇಲ್ಲ ಅಂತೆಲ್ಲ ಹೇಳಿದ್ರು. ಈಗ ಮತ್ತೊಂದು ಪ್ರಶ್ನೆ ಬರ್ಬೋದು. ಹೌದು, ಆ ಸುಯಜ್ಞ ಪರಾಧೀನನಾದರೂ ಕೂಡ ನಮಗೆ ಶಬ್ದ ಸ್ಪರ್ಶ ಮೊದಲಾದವುಗಳಿಂದ ಸುಖವನ್ನ ಕೊಡ್ತಾ ಇದ್ದ, ನಮಗದರಿಂದ ಸುಖ ಆಗ್ತಿತ್ತು, ಆದ್ರಿಂದ ನಾವು ಅವನಿಗೋಸ್ಕರ ಅಳ್ತಾ ಇದ್ದೇವೆ ಅಂತ ಈ ರೀತಿ ಏನಾದರೂ ಹೇಳೋದಾದ್ರೆ ಅದು ಕೂಡ ಸರಿಯಲ್ಲ ಅಂತ ಹೇಳ್ತಾ ಇದ್ದಾರೆ ಈ ಶ್ಲೋಕದಲ್ಲಿ. ನೀವು ಹೇಳೋದೇನೋ ಸರಿ, ಅವನು ಸ್ವತಂತ್ರ ಅಲ್ಲ, ಕೇಳಿಸ್ಕೊಳ್ಳೋನು ಅವನಲ್ಲ, ಮಾತಾಡೋನು ಅವನಲ್ಲ, ಹಾಗಾಗಿ ಅವನಿಗೋಸ್ಕರ ಯಾಕೆ ದುಃಖ ಪಡ್ತೀರಿ ಅಂತಂದ್ರಿ. ಎಲ್ಲವೂ ಭಗವಂತನೇ ಮಾಡೋದು ಒಳಗೆ ಕೂತು ಅಂತರ್ಯಾಮಿಯಾಗಿ. ಇವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಮುಖ್ಯ ಪ್ರಾಣನಿಗೆ ಸ್ವಾತಂತ್ರ್ಯ ಇಲ್ಲ, ಇವನಿಗೆ ಎಲ್ಲಿಂದ ಬರಬೇಕು ಅಂತೆಲ್ಲ ಹೇಳಿದ್ರೆ ನಿಜ. ಆದ್ರೆ ಪರಾಧೀನ ಆಗ್ಲಿ ತೊಂದರೆ ಇಲ್ಲ ನಮಗೇನು, ಸ್ವತಃ ಮಾಡೋನಲ್ಲ ಅಲ್ಲದೆ ಇದ್ರು ಪರಾಧೀನನಾಗಿದ್ರು ಕೂಡ ನಮಗೆ ಅವನ ಮಾತು ಕೇಳಿಸ್ಕೊಳ್ಳೋದ್ರಿಂದ ಸ್ಪರ್ಶಾದಿಗಳಿಂದ ಸುಖ ಆಗ್ತಿತ್ತು ನಮಗೆ. ಆ ರೀತಿ ಅವನಿಂದ ನಮಗೆ ಸುಖ ಇತ್ತು, ಕೊಡ್ತಾನೆ ನಮಗೆ ಸುಖವನ್ನ, ಅದಕ್ಕೋಸ್ಕರ ಅವನಿಗೋಸ್ಕರ ಅಳ್ತಾ ಇದ್ದೇವೆ ಅಂದುಕೊಂಡ್ರೆ ಅದು ಕೂಡ ಸರಿಯಲ್ಲ. ಶಬ್ದ ಸ್ಪರ್ಶ ಮೊದಲಾದವುಗಳಿಂದ ಶಾಶ್ವತವಾದ ಸುಖ ಇದೆ ಅಂತ ತಿಳ್ಕೊಳ್ಳೋದೇನಿದೆ ಅದು ಸರಿಯಲ್ಲ. ಅದಕ್ಕೋಸ್ಕರ ಅದನ್ನ ಪ್ರಶಂಸೆ ಮಾಡೋದು ಕೂಡ ವ್ಯರ್ಥ, ಅದು ಸುಮ್ಮನೆ ಆಗ್ರಹ ಅಷ್ಟೆ. ಅದು ಹಗಲು ಕನಸಿನಂತೆ. ಸ್ವಪ್ನದಲ್ಲಿ ನಾವು ನೋಡಿದ್ದೆಲ್ಲ ಏನಿದೆ ಅದು ಅಶಾಶ್ವತ. ಎಚ್ಚರ ಆದರೆ ಏನೂ ಇರೋದಿಲ್ಲ. ಸ್ವಪ್ನದಲ್ಲಿ ಕಾಣುವ ಸುಖದಂತೆ ಇಂದ್ರಿಯ ಗೋಚರವಾಗ್ತಕ್ಕಂಥದ್ದೆಲ್ಲವೂ ಕೂಡ ನಮಗೆ ಸ್ವರೂಪಾನಂದವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಇಂದ್ರಿಯಗಳಿಂದ ಸಿಗುವಂತಹ ಸುಖ ಇದೆಲ್ಲವೂ ಕೂಡ ಹಗಲುಗನಸಿನಂತೆ, ಇದು ಶಾಶ್ವತವಾದದ್ದಲ್ಲ ಅಂತ ಹೇಳ್ತಾ ಇದ್ದಾರೆ. ಮೃಷಾ ಅಂತಿದೆ, ಸರ್ವಂ ಐಂದ್ರಿಯಕಂ ಮೃಷಾ.
ಮೃಷ ಅಂದ್ರೆ ಸುಳ್ಳು ಅಂತ ಸಂಸ್ಕೃತದಲ್ಲಿ ಅರ್ಥ ಇದೆ, ಆದರೆ ಪ್ರಕೃತದಲ್ಲಿ ಸುಳ್ಳು ಅಂತ ಅರ್ಥ ಅಲ್ಲ. ಸ್ವಪ್ನದಲ್ಲಿರೋದೆಲ್ಲ ಸುಳ್ಳಲ್ಲ, ಅದು ಅಶಾಶ್ವತ, ನಿಷ್ಫಲ ಅಂತ ಅರ್ಥ. ಅದನ್ನ ಶಾಶ್ವತ ಅಂತ ತಿಳ್ಕೊಳ್ಳೋದು ಭ್ರಮೆ. ನಮ್ಮ ಈ ಇಂದ್ರಿಯಗಳಿಂದ ಸಿಗುವಂತಹ ಸುಖ ಇದೇ ಶಾಶ್ವತ ಅಂತ ತಿಳ್ಕೊಳ್ಳೋದೇನಿದೆ ಅದು ಭ್ರಮೆ ಅಂತ ಅರ್ಥ. ಇಲ್ಲಿ ಇದುವರೆಗೆ ಸುಮಾರು 4-5 ಶ್ಲೋಕಗಳಲ್ಲಿ ಜೀವನು ಭಗವಂತನಿಗಿಂತ, ಮುಖ್ಯ ಪ್ರಾಣನಿಗಿಂತ ಮತ್ತು ಈ ದೇಹಕ್ಕಿಂತ ಅತ್ಯಂತ ಭಿನ್ನನಾಗಿದ್ದಾನೆ ಅನ್ನೋ ಭೇದವನ್ನ ಸ್ಪಷ್ಟವಾಗಿ ತಿಳಿಸ್ತಾ, ಇದರ ಮೇಲೆ ಅಭಿಮಾನವನ್ನ ಇಟ್ಟುಕೊಂಡದ್ರಿಂದ ಅವನಿಗೆ ಇದರ ಮೇಲೆ ದುಃಖ ಇದರಿಂದ ಉಂಟಾಗ್ತಾ ಇದೆ. ಆ ಅಭಿಮಾನವನ್ನ ತ್ಯಾಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರ ಪ್ರಕಾರನು ಹಿರಣ್ಯಕಶಿಪು ತಿರುಗಿ ದೇಹ ಬೇರೆ ಆತ್ಮ ಬೇರೆ ಅಂತ ಮಾತ್ರ ಉಪದೇಶ ಮಾಡ್ತಾ ಇದ್ದಾನೆ. ಭಗವಂತನ ಸ್ವಾತಂತ್ರ್ಯದ ಬಗ್ಗೆ ಇಲ್ಲಿ ಅವರು ಏನು ಹೇಳೋದಿಲ್ಲ. ದೇಹ ಬೇರೆ ಆತ್ಮ ಬೇರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ ಹಿರಣ್ಯಕಶಿಪು ಅಂತ ಇಷ್ಟೇ ಮಾತಾಡ್ತಾರೆ. ಆದರೆ ಎಲ್ಲದಕ್ಕೂ ಭಗವಂತನೇ ಸ್ವತಂತ್ರ ಅನ್ನೋದು ಇದರಲ್ಲಿದೆ. ಜೀವನಿಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ, ಎಲ್ಲವನ್ನೂ ಮಾಡ್ತಕ್ಕಂಥವನು ಭಗವಂತ, ಅವನೊಬ್ಬನೇ ಸ್ವತಂತ್ರ ಅನ್ನೋ ವಿಷಯ ಇದೆ. ಅದರ ಬಗ್ಗೆ ಯಾರೂ ಏನು ಹೇಳಿಲ್ಲ ವ್ಯಾಖ್ಯಾನದಲ್ಲಿ. ಅವರ ಪ್ರಕಾರ ಸುಯಜ್ಞ ಇಲ್ಲೇ ನೆಲದ ಮೇಲೆ ಬಿದ್ದಿದ್ದಾನೆ ತಾನೆ, ಯಾಕೆ ದುಃಖ ಪಡ್ತೀರಿ? ಇಷ್ಟರವರೆಗೆ ಅವನು ನಮ್ಮ ಮಾತನ್ನ ಕೇಳೋದು, ಪ್ರತಿಯಾಗಿ ಮಾತಾಡೋದು, ಎಲ್ಲ ವ್ಯವಹಾರವನ್ನ ಮಾಡ್ತಾ ಇದ್ದದ್ದನ್ನು ನಾವು ನೋಡಿದ್ದೇವೆ. ಆ ರೀತಿ ವ್ಯವಹಾರ ಈವಾಗ ನಮಗೆ ಕಾಣ್ತಾ ಇಲ್ಲ ಅನ್ನೋ ಕಾರಣದಿಂದ ನೀವು ದುಃಖ ಪಡ್ತೀರಿ ಅಂತಾದರೆ ಅವನು ಯಾವತ್ತೂ ನಿಮಗೆ ಕಾಣಿಸೋದಿಲ್ಲ. ನೀವು ಇದುವರೆಗೂ ನೋಡಿದ್ದು ಅವನ ದೇಹವನ್ನ, ಅದು ಈಗಲೂ ನಿಮ್ಮ ಮುಂದೆ ಕಾಣ್ತಾ ಇದೆ. ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾಗಿ ಉಸಿರಾಡುವಂತಹ ಮುಖ್ಯ ಪ್ರಾಣನು ಕೂಡ ಕೇಳೋವನು ಮಾತಾಡೋವನು ಅಲ್ಲ. ಯಾಕೆಂದ್ರೆ ಅವನು ಅಚೇತನ ಅಂತ ಹಾಗೆ ಹೇಳಿದ್ದಾರೆ ಅವರು. ಕೇಳೋವನು ಮಾತಾಡೋವನು ದೇಹ ಇಂದ್ರಿಯಗಳು ಇರುವಂತಹ ಒಬ್ಬ ಆತ್ಮ. ಅವನು ಪ್ರಾಣನಿಗಿಂತಲೂ ದೇಹಕ್ಕಿಂತಲೂ ಬೇರೆ, ಅವನೊಬ್ಬ ಚೇತನ ಅಂತ. ಪ್ರಾಣ ಅಂತಂದ್ರೆ ಅವರು ಒಂದು ಜಡವಾದ ವಾಯುವನ್ನ ಹೇಳ್ತಾ ಇದ್ದಾರೆ ಅಂತ ಇಟ್ಕೊಂಡಿದ್ದಾರೆ. ಅದು ಕೂಡ ಜಡ, ಅದು ಚೇತನ ಅಲ್ಲ ಅಂತ. ಚೇತನನಾಗಿದ್ದು ಈ ದೇಹ ಮತ್ತು ಪ್ರಾಣಗಳಿಗಿಂತ ಬೇರೆಯಾಗಿದ್ರೂ ಕೂಡ ಆತ್ಮ ದೇಹವನ್ನೇ ತಾನು ಅಂತ ತಿಳ್ಕೊಳ್ತಾನೆ. ಜ್ಞಾನ ಬಂದಾಗ ಈ ತಪ್ಪನ್ನ ಮಾಡೋದಿಲ್ಲ, ಆವಾಗ ಅವನಿಗೆ ಮೋಕ್ಷ. ಜೀವನಿಗೆ ಲಿಂಗ ಶರೀರ ಎಲ್ಲಿವರೆಗೂ ಇದೆಯೋ ಅಲ್ಲಿ ಯಾವಲ್ಲಿಂಗಾನ್ವಿತೋ ಹ್ಯಾತ್ಮ ಅನ್ನೋ ಶ್ಲೋಕಕ್ಕರ್ಥ, ಎಲ್ಲಿವರೆಗೆ ಲಿಂಗ ಶರೀರ ಇದೆಯೋ ಅಲ್ಲಿವರೆಗೆ ಅಷ್ಟು ಕಾಲ ಮಾತ್ರ ಅವನಿಗೆ ಕರ್ಮ ಬಂಧನ ಆಗ್ತದೆ. ಅದರಿಂದ ಭ್ರಮ, ಕ್ಲೇಶ, ಶರೀರಾಭಿಮಾನ ಎಲ್ಲ ಹೋದ ಮೇಲೆ ಇದ್ಯಾವುದು ಇರೋದಿಲ್ಲ ಅವನಿಗೆ. ಆದ್ರಿಂದ ಅವೆಲ್ಲ ಕೇವಲ ಮಾಯೆ, ಸುಳ್ಳು. ಈ ವಿಷಯ ಸುಖ ಏನಿದೆ ಅದೆಲ್ಲ ಹಗಲುಗನಸಿನಂತೆ, ಸ್ವಪ್ನದಂತೆ. ಅದನ್ನ ಸತ್ಯ ಅಂತ ತಿಳಿಯೋದು, ವಾದ ಮಾಡೋದೆಲ್ಲ ಬರೀ ಸುಳ್ಳು, ಆಗ್ರಹ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಇಲ್ಲಿ ಆತ್ಮ ಯಾವತ್ತೂ ಕಾಣಿಸೋದಿಲ್ಲ, ನೀವು ಕಂಡಿದ್ದು ಅವನ ದೇಹವನ್ನ ಅಂತೇನು ಹೇಳ್ತಾ ಇದ್ದಾರಲ್ಲ, ಇದು ಅಸಂಗತ. ಆತ್ಮ ಕಣ್ಣಿಗೆ ಕಾಣಿಸ್ತಾನೆ ಅಂತ ಯಾರೂ ಹೇಳೋದಿಲ್ಲ.
ಆದರೆ ವ್ಯವಹಾರದಲ್ಲಿ ಗೋಚರ ಆಗ್ತಾನೆ ಅಂತ ಹೇಳ್ತೇವೆ. ಅದನ್ನಂತೂ ಅಲ್ಲ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಕಣ್ಣಿಗೆ ಕಾಣಿಸದೇ ಇದ್ರೂ ವ್ಯವಹಾರ ಗೋಚರ ಆಗೇ ಆಗ್ತಾನೆ. ಆದ್ರಿಂದ ಈ ಶ್ಲೋಕದ ಉತ್ತರಾರ್ಧಕ್ಕೆ ವ್ಯವಹಾರ ಗೋಚರನಾಗುವ ಜೀವಾತ್ಮ ಸ್ವತಂತ್ರವಾಗಿ ಕೇಳೋದಿಲ್ಲ, ಮಾತಾಡೋದಿಲ್ಲ ಅಂತ ಹೀಗೆ ವ್ಯಾಖ್ಯಾನ ಮಾಡಬೇಕು. ಮತ್ತೆ ಹಿಂದಿನ ಅರ್ಧದಲ್ಲಿಯೂ ಕೂಡ ಸುಯಜ್ಞ ನೆಲದ ಮೇಲೆ ಮಲ್ಕೊಂಡಿದ್ದಾನಲ್ಲ, ಯಾಕೆ ಅಳ್ತೀರಿ ಅಂತ ಹಂಗರ್ಥ ಅಲ್ಲ. ಹಾಗರ್ಥ ಹೇಳಿ ಆ ಕೆಳಗೆ ಮಲ್ಕೊಂಡವನು ಸುಯಜ್ಞ ಅಲ್ಲ, ಅವನ ದೇಹ ಅಂತ ಹಾಗೆ ಆಕ್ಷೇಪ ಮಾಡಬೇಕಾಗಿಲ್ಲ. ನೆಲದ ಮೇಲೆ ಮಲ್ಕೊಂಡಿರೋವನು ಸುಯಜ್ಞನೇ ಅಂತ ಆಕ್ಷೇಪ ಮಾಡಬಹುದು. ನನು ಅಂತ ಒಂದು ಶಬ್ದ ಇದೆ ಅಲ್ಲಿ. ಅದು ಪ್ರಶ್ನೆಯನ್ನ ಮಾತ್ರ ಅಲ್ಲ, ಆಕ್ಷೇಪವನ್ನು ಮಾಡೋ ಅರ್ಥ ಇದೆ ಅದಕ್ಕೆ, ನನು ಅನ್ನೋದಕ್ಕೆ. ನೆಲದ ಮೇಲೆ ಮಲ್ಕೊಳ್ಳೋನು ಸುಯಜ್ಞನಾ, ಯಾಕೆ ಸುಮ್ಮನೆ ಅವನಿಗೋಸ್ಕರ ದುಃಖ ಪಡ್ತೀರಿ ಅಂತ ಹೀಗೆ ಅದನ್ನ ಆಕ್ಷೇಪ ಮಾಡ್ತಾ ಇದ್ದಾರೆ ಅಂತಲೂ ಅರ್ಥ ಮಾಡಬಹುದು. ಎಲ್ಲ ಇಂದ್ರಿಯಗಳಿಗೆ ಪ್ರೇರಕನಾದಂತಹ ಮುಖ್ಯ ಪ್ರಾಣ ಜೀವೋತ್ತಮ, ಅವನನ್ನ ಅಚೇತನ ಅಂತ ಹೇಳ್ತಾ ಇದ್ದಾರೆ ಅವರು. ಅವನು ಕೂಡ ಅಚೇತನ, ಅವನು ಇವನಿಗಿಂತ ಭಿನ್ನ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಉಪನಿಷತ್ತು, ಬ್ರಹ್ಮಸೂತ್ರ ಮತ್ತು ಎಲ್ಲ ಶಾಸ್ತ್ರಗಳು ಸರ್ವೇಂದ್ರಿಯ ಪ್ರೇರಕನಾದ ಮುಖ್ಯ ಪ್ರಾಣದೇವರನ್ನ ಜೀವೋತ್ತಮ ಅಂತ ಹೇಳ್ತಾ ಇದೆ. ಅವನೊಬ್ಬ ಎಲ್ಲ ಜೀವರಿಗಿಂತ ಉತ್ತಮನಾದ ಚೇತನ. ಹೀಗಿರುವಾಗ ಅವನನ್ನು ಅಚೇತನ, ಜಡ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಶ್ರೀಧರಿಯ ವ್ಯಾಖ್ಯಾನದಲ್ಲಿ. ಅದು ಕೂಡ ಸರಿಯಲ್ಲ. ಅವನು ಎಲ್ಲ ಇಂದ್ರಿಯಗಳಿಗೆ, ಎಲ್ಲ ಜೀವರಿಗೂ ಪ್ರೇರಕನಾಗಿದ್ದರೂ ಕೂಡ ಭಗವಂತನ ಅಧೀನನಾದ್ದರಿಂದ ಸ್ವತಂತ್ರವಾಗಿ ಕೇಳೋನು, ಮಾತಾಡೋನು ಅವನಲ್ಲ ಅಂತ ಇಷ್ಟೇ ಹಾಗೆ ಹೇಳಬೇಕು. ಅದಕ್ಕೆ ಅವನಲ್ಲೂ ಸ್ವಾತಂತ್ರ್ಯ ಇಲ್ಲ. ಎಲ್ಲರ ಇಂದ್ರಿಯಗಳನ್ನು ನಿಯಂತ್ರಣ ಮಾಡೋನು ಮುಖ್ಯ ಪ್ರಾಣನೇ, ಸರ್ವೇಂದ್ರಿಯ ಪ್ರೇರಕ. ಎಲ್ಲ ಜೀವರಿಗೂ ಶ್ವಾಸೋಚ್ಛ್ವಾಸಗಳನ್ನು ಮಾಡ್ತಾ, ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಣ ಮಾಡ್ತಾ ಕೇಳೋನು, ನೋಡೋನು, ಮಾಡೋನು ಎಲ್ಲ ಮುಖ್ಯ ಪ್ರಾಣನೇ. ಆದರೂ ಅದು ಭಗವಂತನ ಅಧೀನವಾಗಿ ಮಾಡ್ತಾನೆ, ಸ್ವತಂತ್ರವಾಗಿ ಅಲ್ಲ. ಹೀಗೆ ಅವನಿಗೆ ಸ್ವಾತಂತ್ರ್ಯ ಇಲ್ಲ ಅಂದ ಮೇಲೆ ಜೀವನಿಗೆ ಎಲ್ಲಿಂದ ಬರಬೇಕು ಅಂತ ಹೀಗೆ ಅರ್ಥ ಮಾಡಬೇಕೇ ಹೊರತು ಅವನು ಜಡ, ಮುಖ್ಯ ಪ್ರಾಣ ಅಂತಹ ರೀತಿ ಅರ್ಥ ಮಾಡಬಾರದು. ಇದನ್ನ ಗರುಡ ಪುರಾಣದಲ್ಲಿ ಈ ವಿಷಯ ಬರ್ತದೆ. ಅದನ್ನು ಆಚಾರ್ಯ ನಮಗೆ ತಿಳಿಸಿಕೊಡ್ತಾರೆ. ಗರುಡ ಪುರಾಣದ ಶ್ಲೋಕಗಳನ್ನ ಇಲ್ಲಿ ಉದಾಹರಿಸಿ ಈ ವಿಷಯವನ್ನು ತಿಳಿಸಿಕೊಟ್ಟಿದ್ದಾರೆ. ಅನ್ಯಃ ವಿಭುಃ ಸ್ವೇನ ತೇಜಸ ದೇಹಾನ್ ಭಜತಿ ಉತ್ಸೃಜತಿ ಅಂತ ಸ್ವತೇಜಃ ಅಂತೇನಿದೆ, ಸ್ವೇನ ತೇಜಸ ಅಂತ 46ನೇ ಶ್ಲೋಕದಲ್ಲಿ ಭಗವಂತ ತನ್ನ ಶಕ್ತಿಯಿಂದಲೇ, ಸ್ವಶಕ್ತಿಯಿಂದಲೇ ಕೇಳ್ತಾನೆ, ನೋಡ್ತಾನೆ. ಎಲ್ಲ ಸ್ವಾತಂತ್ರ್ಯ, ಭಗವಂತನಲ್ಲಿ ಸ್ವಾತಂತ್ರ್ಯ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾ ಇದ್ದಾರೆ. ಜೀವನಲ್ಲಿ ಸ್ವಾತಂತ್ರ್ಯ ಇಲ್ಲ, ಭಗವಂತನೇ ಸ್ವತಂತ್ರವಾಗಿ ಇದನ್ನೆಲ್ಲ ಮಾಡ್ತಾನೆ ಅಂತ ಹೀಗೆ ಜೀವನಿಗಿಂತ ಬೇರೆಯಾದ ಭಗವಂತನ ಸ್ವಾತಂತ್ರ್ಯವನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹೀಗಿರುವಾಗ ಇದನ್ನ ಜೀವಪರವಾಗಿ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಬಹಳ ಕಷ್ಟಪಟ್ಟು ಜೀವಪರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಬೇರೆ ವ್ಯಾಖ್ಯಾನಕಾರರು. ಹೀಗೆ ಜೀವ ಶರೀರದಲ್ಲಿ ಸ್ವತಂತ್ರವಾಗಿ ಇಲ್ಲದೆ ಇರೋದ್ರಿಂದ ಇದ್ರೂ ಇಲ್ಲದೆ ಇರುವಂತೆ. ಹಾಗಾಗಿ ಅಂಥವನಿಗೋಸ್ಕರ ಯಾಕೆ ದುಃಖ ಪಡಬೇಕು? ಭಗವಂತನ ಸ್ವಾತಂತ್ರ್ಯವನ್ನೇ ಸ್ಮರಣೆ ಮಾಡ್ತಾ ದುಃಖವನ್ನು ಮರಿಬೇಕು ಅಂತ ಅನ್ನೋದು ಈ ಶ್ಲೋಕದ ಅಭಿಪ್ರಾಯ. ಹೊರತು ಜಗತ್ತಿಗೆ ಮಿಥ್ಯಾತ್ವವನ್ನ ಇಲ್ಲಿ ಹೇಳ್ತಾ ಇಲ್ಲ. ಅವರೆಲ್ಲ ಜಗನ್ ಮಿಥ್ಯಾತ್ವವನ್ನು ಇಲ್ಲಿ ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ.
ಇಲ್ಲಿ ಇದೆಲ್ಲದಕ್ಕೂ ಕೂಡ ಸ್ಪಷ್ಟವಾಗಿ ಮಧ್ವಾಚಾರ್ಯರು ಭಾಗವತದ ಈ ಶ್ಲೋಕಗಳಿಗೆ ಗರುಡ ಪುರಾಣದಲ್ಲಿ ಹೇಳಿದ ವಾಕ್ಯಗಳನ್ನು ಉದಾಹರಿಸಿ ಅದೇ ಅಭಿಪ್ರಾಯ ಇದಕ್ಕೆ ಅಂತ ತೋರಿಸಿಕೊಡ್ತಾ ಇದ್ದಾರೆ. ಇಂದ್ರಿಯವಾನ್ ಜೀವಃ ಅಂತ ಬರೀತಾರೆ. ಇಂದ್ರಿಯವಾನ್ ಆತ್ಮ ಅಂತ ಇದೆ ಅಲ್ಲ, ಅಲ್ಲಿ ಆತ್ಮ ಅಂದ್ರೆ ಜೀವ ಅಂತ ಅರ್ಥ ಇಟ್ಟುಕೊಳ್ಬೇಕು. ಇಂದ್ರಿಯಾಭಿಮಾನಿ ಉಳ್ಳಂತಹ ಜೀವ ಅಂತ ಅರ್ಥ. ಅವನು ಭಜತ್ಯುತ್ಸೃಜತಿ ಹಿ ಅನ್ಯಃ ಪರಮಾತ್ಮ ಸ ಏವ ಶ್ರೋತ ಅನುವಕ್ತ ಚ ಅಂತ. ವಿಭುಃ ಭಜತ್ಯುತ್ಸೃಜತಿ ಹ್ಯನ್ಯಃ ಅಂತಿದೆ ಅಲ್ಲ 46ನೇ ಶ್ಲೋಕದಲ್ಲಿ. ಅದಕ್ಕೆ ಜೀವನಿಗಿಂತ ಅನ್ಯನಾದಂತಹ ಪರಮಾತ್ಮ ಈ ಜೀವ ಶರೀರವನ್ನ ಸ್ವತಂತ್ರವಾಗಿ ಪ್ರವೇಶ ಮಾಡ್ತಾನೆ ಜನನ ಕಾಲದಲ್ಲಿ, ಸ್ವತಂತ್ರವಾಗಿ ಮರಣ ಕಾಲದಲ್ಲಿ ಆ ಶರೀರವನ್ನು ಬಿಡ್ತಾನೆ ಅಂತ ಹೀಗರ್ಥ. ಮುಖ್ಯ ಪ್ರಾಣದೇವರು ಸ್ವತಂತ್ರವಾಗಿ ಶ್ರೋತೃನೂ ಅಲ್ಲ ಅನುವಕ್ತೃನೂ ಅಲ್ಲ ಅಂತ ಹೇಳಿ, ಜೀವ ಶರೀರವನ್ನ ಸ್ವತಂತ್ರವಾಗಿ ಪ್ರವೇಶ ಮಾಡುವನು ಪರಮಾತ್ಮ ಅಂತೇನು ಹೇಳಿದ್ದಾರೆ. ಆ ಪರಮಾತ್ಮನೇ ಸ್ವತಂತ್ರವಾಗಿ ಶ್ರೋತೃ ಆಗಿದ್ದಾನೆ, ಸ್ವತಂತ್ರವಾಗೇ ಹೇಳೋನು ಕೇಳೋನು ಎಲ್ಲ ಅವನೇ ಆಗಿದ್ದಾನೆ ಅಂತ ಈ ರೀತಿ ಹೇಳೋ ಅಭಿಪ್ರಾಯದಿಂದ ಹಾಗೆ ಹೇಳಿದ್ದಾರೆ. ನಾನ್ಯೋತೋಸ್ತಿ ದ್ರಷ್ಟ ನಾನ್ಯೋತೋ ಅಸ್ತಿ ಶ್ರೋತ ಸಯೋತೋ ಶ್ರುತ ಇತ್ಯಾದೇಹೇ. ಆ ಶ್ಲೋಕಗಳನ್ನ ಉದಾಹರಣೆ ಮಾಡ್ತಾ ಇದ್ದಾರೆ. ಮುಖ್ಯ ಪ್ರಾಣೋಪಿ ಸ್ವತೋ ನ ಶ್ರೋತ ಕಿಮು ಜೀವ ಇತಿ. ಮುಖ್ಯ ಪ್ರಾಣನೂ ಕೂಡ ಅಂದ್ರೆ ಎಲ್ಲ ಇಂದ್ರಿಯಗಳ ನಿಯಾಮಕನಾದ ಮುಖ್ಯ ಪ್ರಾಣನೂ ಕೂಡ ಸ್ವತಂತ್ರ ಅಲ್ಲ ಅಂದಮೇಲೆ ಇನ್ನು ಜೀವ ಸ್ವತಂತ್ರ ಆಗ್ಲಿಕ್ಕೆ ಹೇಗೆ ಸಾಧ್ಯ ಅನ್ನೋದು ಅಭಿಪ್ರಾಯ. ಕೈಮುತ್ಯ ನ್ಯಾಯ ಅದು. ಇನ್ನು ಅಯಂ ನನು ಸುಯಜ್ಞ ಅಂತಲ್ಲಿ ನನು ಅನ್ನೋದನ್ನ ಆಕ್ಷೇಪಾರ್ಥದಲ್ಲಿ ಇಟ್ಕೊಳ್ರಿ ಅಂತ. ಅಯಂ ನನು ಸುಯಜ್ಞ ಇತ್ಯಾಕ್ಷೇಪ ಅಂತ, ಇದು ಆಕ್ಷೇಪ. ಯಶ್ಚ ಸುಯಜ್ಞ ಸೋಪಿ ಸ್ವತಃ ಶ್ರೋತುಂ ವಕ್ತುಂ ನ ಚ ಶಕ್ತಃ ಅತಃ ತಸ್ಯ ಅನುಶೋಕೇನ ಕಿಂ ಇತ್ಯರ್ಥಃ. ಈ ಶರೀರ ಅಂತೂ ಸುಯಜ್ಞ ಅಲ್ಲ. ಇನ್ನು ಸುಯಜ್ಞ ಎಂಬ ಆತ್ಮ ಯಾರಿದ್ದಾನಲ್ಲ ಅವನೊಬ್ಬ, ಅವನೂ ಕೂಡ ಸ್ವತಃ ಕೇಳಲಿಕ್ಕೆ ಮಾತಾಡಲಿಕ್ಕೆ ಶಕ್ತ ಅಲ್ಲ. ಆದ್ರಿಂದ ಅವನ ಬಗ್ಗೆ ಶೋಕ ಪಡೋದು ಸರಿಯಲ್ಲ ಅಂತ ಇಷ್ಟು ಅಭಿಪ್ರಾಯ. ಇದಕ್ಕೆ ಇಷ್ಟು ತಾತ್ಪರ್ಯವನ್ನ ಹೇಳಿ ಇದೇ ಅಭಿಪ್ರಾಯವನ್ನು ತಿಳಿಸ್ತಕ್ಕಂತಹ ಗರುಡ ಪುರಾಣದ ವಾಕ್ಯಗಳನ್ನು ಉದಾಹರಿಸ್ತಾ ಇದ್ದಾರೆ ಮಧ್ವಾಚಾರ್ಯರು. ಅನ್ಯೋ ಜೀವೋ ಚಿತ್ ದೇಹ ತದ್ವಶೋ ದೇಹ ಉಚ್ಯತೆ ಪಶ್ಯಾಮೀತ್ಯಭಿಮಾನೋಸ್ಯ ಚಕ್ಷುರಾದ್ಯಭಿಮಾನವಾನ್ ನ ತದ್ವಶಾಶ್ಚಕ್ಷುರಾದ್ಯಾಹ ನ ದೃಷ್ಟ್ಯಾದೌ ಸ ಈಶ್ವರಃ ಚಕ್ಷುರಾದ್ಯಾ ಮನೋ ಜೀವೋ ದೃಷ್ಟ್ಯಾದಿಶ್ಚಾಪಿ ಯದ್ವಶೇ ಸ ಪ್ರಾಣ ಇತಿ ವಿಜ್ಞೇಯೋ ಜ್ಞಾತಾ ಮಂತಾ ಚ ಸ ಪ್ರಭುಃ ತಸ್ಯಾಪಿ ಜ್ಞಾತೃಮಂತ್ರತ್ವಂ ನ ಸ್ವತಃ ಶಕ್ಯತೆ ಕ್ವಚಿತ್ ಯಸ್ತಸ್ಯ ಜ್ಞಾತೃಮಂತ್ರತ್ವದಾತಾ ಸ ಭಗವಾನ್ ಹರಿಃ ಸ್ವತೋ ಜ್ಞಾತಾ ಚ ಮಂತಾ ಚ ದ್ರಷ್ಟಾ ಶ್ರೋತಾ ಚ ಕೇಶವಃ ಜ್ಞಾನಾದಿದೋ ನ ತಸ್ಯಾನ್ಯಃ ಸರ್ವಸ್ಯ ಜ್ಞಾನದೋ ಹರಿಃ ಸದೇಹಾನ್ ಭಜತೆ ವಿಷ್ಣುಃ ಸ್ವೇಚ್ಛಯೈವೋತ್ ಸೃಜತ್ಯಪಿ ಯಾವದ್ದೇಹ ಸ್ಥಿತೋ ವಿಷ್ಣುಃ ತಾವಜ್ಜೀವೋ ವಿಪರ್ಯಯಃ ತಾವತ್ ಕ್ಲೇಶಾದಯಶ್ಚಾಸ್ಯ ವೃಥಾ ಚೇಂದ್ರಿಯವೃತ್ತಯಃ ಯದೋತ್ಸೃಜತಿ ದೇಹಂ ಸಹ ಹರಿಃ ಸರ್ವಾತ್ಮನಾ ವಿಭುಃ ತದಾ ತದಭಿಮಾನಿ ತು ಜೀವೋ ಮುಚ್ಯೇತ ಸಂಸೃತೇಃ ಅತಿಭಿನ್ನ ಸ್ವರೂಪೌ ತೌ ಜೀವೇಶಾವೇಕದೇಹಗೌ ದೇಹಾಭಿಮಾನಿತ್ವೇಕೋತ್ರ ನಮಾನಿ ಮಾನದ ಪರಃ ಇತಿ ಗಾರುಡೆ. ಗರುಡ ಪುರಾಣದ ಇಷ್ಟು ಶ್ಲೋಕಗಳನ್ನು ಉದಾಹರಿಸಿದ್ದಾರೆ. ಇದರಲ್ಲಿ ಅದೇ ಅಭಿಪ್ರಾಯ ಇದೆ. ಭಗವಂತ ಮಾತ್ರ ಸ್ವತಂತ್ರ,
ಜೀವನಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತನ್ನೋದು ಈ ಎಲ್ಲ ಶ್ಲೋಕಗಳ ಅಭಿಪ್ರಾಯ. ಎಲ್ಲ ಜೀವರಿಗೂ ನಿಯಾಮಕನಾದ, ಎಲ್ಲ ಇಂದ್ರಿಯಗಳಿಗೆ ನಿಯಾಮಕನಾದ ಮುಖ್ಯ ಪ್ರಾಣ ಏನಿದ್ದಾನೆ ಅವನೂ ಕೂಡ ಅಸ್ವತಂತ್ರ. ಅವನು ಭಗವಂತನ ಅಧೀನವಾಗಿ ಮಾಡ್ತಾನೆ ಹೊರತು ಸ್ವತಃ ಮಾಡೋದಿಲ್ಲ. ಹೀಗಿರುವಾಗ ಜೀವನಿಗೆ ಸ್ವಾತಂತ್ರ್ಯ ಇದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಎಲ್ಲ ಜೀವರ ಶರೀರಗಳನ್ನ ಕಾಪಾಡೋನು ಆ ಭಗವಂತನೇ. ಈ ಜೀವ ಅಜ್ಞಾನದಿಂದ ಇದರ ಮೇಲೆ ಅಭಿಮಾನ ಪಡ್ತಾನೆ. ನಾನು ನನ್ನದು ಅನ್ನೋ ಅಭಿಮಾನದಿಂದ ಈ ಸಂಸಾರ ಅವನಿಗೆ ಬಂದಿದೆ. ಎಲ್ಲಿವರೆಗೆ ಅವನು ಈ ಶರೀರವನ್ನು ಸರ್ವಾತ್ಮನ ಬಿಡ್ತಾನೋ ಅಲ್ಲಿವರೆಗೆ ಅವನಿಗೆ ಈ ಶರೀರದ ಅಭಿಮಾನ ಮತ್ತು ಈ ಸಂಸಾರ ಬಂಧನ ಇದು ಇದ್ದೇ ಇರ್ತದೆ. ಒಂದೇ ಶರೀರದ ಒಳಗೆ ಆ ಜೀವನ ಜೊತೆಯಲ್ಲಿ ಭಗವಂತ ಇದ್ರೂ ಕೂಡ ಅವನು ಅತ್ಯಂತ ವಿಲಕ್ಷಣ. ಯಾಕೆ ಅಂದರೆ ಈ ಜೀವನಿಗೆ ದೇಹದ ಮೇಲೆ ಅಭಿಮಾನ ಇದೆ, ಭಗವಂತನಿಗೆ ಈ ದೇಹಾಭಿಮಾನ ಇಲ್ಲ. ಆ ಜೀವನಿಗೆ ದೇಹಾಭಿಮಾನ ಕೊಡೋನು ಕೂಡ ಆ ಭಗವಂತನೇ ಅಂತ ಇಷ್ಟು ವಿಷಯ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ. ಇದರ ಜೊತೆಗೆ ಪ್ರಕಾಶ ಸಂಹಿತಾದ ಮತ್ತೊಂದು ವಾಕ್ಯವನ್ನು ಉದಾಹರಿಸ್ತಾರೆ ಆಚಾರ್ಯರು. ಇಂದ್ರಿಯಾದ್ಯಭಿಮಾನೇನ ತದ್ವಾನ್ ಜೀವವು ದೀರ್ಯತೆ ಅತನ್ಮಾನಾಧರಿ ಪ್ರೋಕ್ತಃ ತು ಅದೇಹೋ ಅನಿಂದ್ರಿಯಸ್ತಥಾ ಜೀವಾನಭಿಮತೆ ದೇಹೇ ನ ವಿಷ್ಣುರ್ಜೀವತಿ ಸ್ಥಿತಃ ಅತಶ್ಚ ದೇಹ ಉದ್ದಿಷ್ಟಃ ಪರಮಾತ್ಮ ಸನಾತನಃ ಇತಿ ಪ್ರಕಾಶ ಸಂಹಿತಾಯಾಮ್ ಅಂತ ಪ್ರಕಾಶ ಸಂಹಿತಾದ ಒಂದು ವಾಕ್ಯ. ಇಂದ್ರಿಯ ಮೊದಲಾದವುಗಳಲ್ಲಿ ಅಭಿಮಾನ ಪಡ್ತಾ ಇರೋದರಿಂದ ಜೀವ ಇಂದ್ರಿಯವುಳ್ಳವನು, ಶರೀರವುಳ್ಳವನು ಅಂತ ವ್ಯವಹಾರ. ಇಂದ್ರಿಯಾದಿಗಳಲ್ಲಿ ಅಭಿಮಾನ ಇಲ್ಲದೆ ಇರೋದ್ರಿಂದ ಪರಮಾತ್ಮನಿಗೆ ಶರೀರ ಇಲ್ಲದೆ ಇರೋವನು, ಇಂದ್ರಿಯ ಇಲ್ಲದೆ ಇರೋವನು ಅಂತ ಈ ರೀತಿ ವೇದಗಳು ಹೇಳುತ್ತದೆ. ಜೀವ ಇಲ್ಲದೆ ಇರುವಂತಹ ಶರೀರದಲ್ಲಿ ಭಗವಂತನು ಇರೋದಿಲ್ಲ. ಭಗವಂತ ಒಬ್ಬನೇ ಅದರಲ್ಲಿ ಇದ್ದು ಆ ಶರೀರವನ್ನ ಜೀವಂತವಾಗಿ ಇರಿಸೋದಿಲ್ಲ. ಜೀವಾನಭಿಮತೆ ದೇಹೇ ನ ವಿಷ್ಣು ಜೀವತಿ ಸ್ಥಿತಃ. ಹೀಗೆ ಭಗವಂತ ಅವನು ಅಶರೀರಿ ಅಂತ ಕರೆಸ್ಕೊಳ್ತಾನೆ. ಅತಶ್ಚ ದೇಹ ಉದ್ದಿಷ್ಟ ಪರಮಾತ್ಮ ಸನಾತನ. ಯಾಕೆ ಅಂದರೆ ಅವನಿಗೆ ಸ್ವರೂಪ ಶರೀರಕ್ಕಿಂತ ಬೇರೆ ಆದ ಮತ್ತೊಂದು ಶರೀರ ಇಲ್ಲ. ನಮಗೆ ಸ್ವರೂಪ ಶರೀರ ಬೇರೆ, ಈ ಸ್ಥೂಲ ಶರೀರ ಬೇರೆ. ಸ್ವರೂಪ ಶರೀರಕ್ಕಿಂತ ಬೇರೆಯಾದ ಶರೀರ ನಮಗೆ ಬರ್ತದೆ, ಆ ಶರೀರ ಬರ್ತದೆ ಹೋಗ್ತದೆ, ಅಂಥ ಶರೀರ ಇದೆ. ಅದು ಆ ಥರ ಭಗವಂತನಿಗೆ ಸ್ವರೂಪ ಶರೀರಕ್ಕಿಂತ ಬೇರೆಯಾದ ಮತ್ತೊಂದು ಶರೀರ ಇಲ್ಲ. ಆದ್ರಿಂದ ಅವನನ್ನು ಅಶರೀರಿ ಅಂತ ಕರೀತಾರೆ. ನ ಚ ಅನ್ಯಃ ಶ್ರೋತುಃ ವಕ್ತುಶ್ಚ ಇತಿ ಚ ಶಬ್ದ. ಇಲ್ಲಿ ಚ ಅನ್ನೋ ಶಬ್ದಕ್ಕೆ ಎಲ್ಲಿಗನ್ವಯ ಇಟ್ಕೊಳ್ಬೇಕು ಅಂತ ಮಧ್ವಾಚಾರ್ಯ ತೋರಿಸ್ತಾ ಇದ್ದಾರೆ. ನಚಾನ್ಯ ಪ್ರಾಣ ದೇಹಯೋಹೋ ಅಂತಿದೆ. ಅದಕ್ಕೆ ಎಲ್ಲಿ ಅರ್ಥ ಹೇಗಿಟ್ಕೊಳ್ಬೇಕು ಅಂತಂದ್ರೆ, ಚ ಅನ್ನೋ ಶಬ್ದ ವ್ಯರ್ಥ ಅಲ್ಲ. ಜೀವ, ಪ್ರಾಣ ಮತ್ತು ದೇಹಗಳಿಗಿಂತ ಮಾತ್ರ ಭಿನ್ನ ಅಂತಲ್ಲ, ಸ್ವತಂತ್ರವಾಗಿ ಶ್ರೋತೃವು ವಕ್ತೃವಾದ ಪರಮಾತ್ಮನಿಗಿಂತಲೂ ಭಿನ್ನ ಅಂತ ಹಾಗರ್ಥ. ಬರೇ ಪ್ರಾಣ ಮತ್ತು ದೇಹಗಳಿಗಿಂತ ಮಾತ್ರ ಭಿನ್ನ ಅಲ್ಲ ಈ ಜೀವ. ಯಾರು ಸ್ವತಂತ್ರವಾಗಿ ಶ್ರೋತೃವೂ ಆಗಿದ್ದಾನೆ, ವಕ್ತೃವೂ ಆಗಿದ್ದಾನಲ್ಲ ಭಗವಂತ, ಅವನಿಗಿಂತಲೂ ಭಿನ್ನ ಅಂತ ಅನ್ನೋದನ್ನ ಹೇಳಲಿಕ್ಕೆ ಚ ಅನ್ನೋ ಶಬ್ದ. ಲಿಂಗಾನ್ ಭೂತೇಂದ್ರಿಯ ಮನೋರೂಪಾನ್. ಲಿಂಗಾನ್ ಅಂದ್ರೆ ಭೂತೇಂದ್ರಿಯ ಮನೋರೂಪಾನ್. ಲಿಂಗಂ ಸ್ವರೂಪಮುದ್ದಿಷ್ಟಂ ಲಿಂಗಂ ಜ್ಞಾಪಕಮೇವ ಚ ಇತಿ ಶಬ್ದ ನಿರ್ಣಯೇ. ಭೂತೇಂದ್ರಿಯ ಮನೋಲಿಂಗಾನ್ ದೇಹಾನ್ ಅಂತೇನಿದೆ, ಅಲ್ಲಿ ಲಿಂಗ ಅನ್ನೋ ಶಬ್ದಕ್ಕೆ ಏನರ್ಥ ಅನ್ನೋದು ತಿಳಿಸ್ತಾ ಇದ್ದಾರೆ.
ಪಂಚಭೂತಗಳು, 10 ಇಂದ್ರಿಯಗಳು, ಮನಸ್ಸು, ಇದೆಲ್ಲ ಸೇರಿ 16 ಕಲೆಗಳು ಸೇರಿ ಒಂದು ಶರೀರ ಆಗ್ತದೆ. ಆದ್ದರಿಂದ ಅವುಗಳಿಂದ ಜ್ಞಾಪ್ಯ ಆಗಬಲ್ಲಂತಹ ಬೇರೆ ಶರೀರ ಅನ್ನೋದಿಲ್ಲ. ಅದೇ ಶರೀರ. ಭೂತೇಂದ್ರಿಯ ಮನೋರೂಪವಾದ ಶರೀರಗಳನ್ನು ಅಂತ ಅರ್ಥ. ಲಿಂಗ ಅನ್ನೋ ಶಬ್ದಕ್ಕೆ ಸ್ವರೂಪ ಅನ್ನೋ ಅರ್ಥ ಕೋಶದಲ್ಲಿದೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಲಿಂಗಂ ಸ್ವರೂಪಮುದ್ದಿಷ್ಟಂ ಲಿಂಗಂ ಜ್ಞಾಪಕಮೇವಚ ಇತಿ ಶಬ್ದ ನಿರ್ಣಯೇ ಅಂತ. ಇನ್ನು ಆತ್ಮ ಅನ್ನೋ ಯಾವಲ್ಲಿಂಗಾನ್ವಿತೋ ಹಿ ಆತ್ಮ ಅಂತಿದೆ. ತಾವತ್ ಕರ್ಮ ನಿಬಂಧನ ಅಂತ. ಇಲ್ಲಿ ಆತ್ಮ ಅಂದ್ರೆ ಪರಮಾತ್ಮ ಅಂತ ಇಟ್ಟುಕೊಳ್ಬೇಕು. ಇದು ಪರಮಾತ್ಮ ಪರವಾದಂತಹ ಶ್ಲೋಕ. ಜೀವಪರವಾಗಿ ಅಂತ ಬೇರೆ ವ್ಯಾಖ್ಯಾನಕಾರ ಮಾಡಿದ್ದಾರೆ, ಅದು ಸರಿಯಲ್ಲ. ಆತ್ಮ ಪರಮಾತ್ಮ. ಕರ್ಮ ನಿಬಂಧನೋ ಜೀವ. ಕರ್ಮ ನಿಬಂಧನಾದವನು ಜೀವ. ತತಃ ಪರಮಾತ್ಮನೋ ವಿಪರೀತ. ಅವನು ಪರಮಾತ್ಮನಿಗಿಂತ ಭಿನ್ನನಾಗಿದ್ದಾನೆ ಅಂತ. ಇನ್ನು ಕೊನೆಗೆ ಸರ್ವಮೈಂದ್ರಿಯಕಂ ಮೃಷ ಅಂತ ಇದೆ. ಮೃಷ ಅಂದ್ರೆ ಸುಳ್ಳಲ್ಲ, ಮೃಷ ವೃಥ ಅಂತ ಅರ್ಥ ಬರೆದ್ರು ಆಚಾರ್ಯ. ಮೃಷ ಅಂದ್ರೆ ವ್ಯರ್ಥ ಅಂತ, ಸುಳ್ಳಲ್ಲ. ಸ್ವಪ್ನದಲ್ಲಿ ಕಂಡ ಹಣ ಅದು ನಮಗೆ ಉಪಯೋಗಕ್ಕೆ ಬರೋದಿಲ್ಲ. ಅದು ಹೇಗೆ ವ್ಯರ್ಥವೋ ಹಾಗೆ ಆ ಹಣದಿಂದ ನಾವು ಏನಾದ್ರು ಸಾಮಾನು ತಗೊಳ್ಳಿಕ್ಕಾಗ್ತದಾ? ಸ್ವಪ್ನದಲ್ಲಿ ನಮಗೆ ಬೇಕಾದಷ್ಟು ಹಣ ಬರ್ತದೆ. ಕಂಡ ಹಣ ಸುಳ್ಳಲ್ಲ, ಆದರೆ ಅದು ವ್ಯರ್ಥ. ಹಾಗೆ ಸರ್ವಂ ಐಂದ್ರಿಯಕಂ ಮೃಷ. ಇಂದ್ರಿಯಗಳು ವಿಷಯ ಭೋಗಗಳಲ್ಲಿ ಪ್ರವೃತ್ತಿ ಮಾಡೋದು ಮೃಷ ಅಂದ್ರೆ ವ್ಯರ್ಥ ಅಂತ ಅರ್ಥ. ಸ್ವಪ್ನ ದೃಷ್ಟ ವಿತ್ತಾದಿವತ್. ಲೇಪಾಭಿಮಾನಿ ಜೀವಸ್ತು ಸ್ವರೂಪಾನುಭವೀ ನಚ ಮುಕ್ತೆ ಪ್ರಾಕ್ತೆ ನಮಾನ್ಯುಕ್ತೋ ನಮಾನೇ ವಿಷ್ಣುರುಚ್ಯತೆ. ಸರ್ವಂ ಮಮೇತಿ ಪಶ್ಯನ್ನಪಿ ಅಲೇಪಾಭಿಮತಿರ್ಯತಃ ಸಮ್ಯಕ್ ಸ್ವರೂಪಾನುಭವಾತ್ ಸ್ವತಂತ್ರತ್ವಾದಶೋ ಅದೋಷತಃ ಇತಿ ಬ್ರಹ್ಮತರ್ಕೇ. ಬ್ರಹ್ಮತರ್ಕದ ಈ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಜೀವನಿಗೆ ನಾನು ನನ್ನದು ಅನ್ನೋ ಅಭಿಮಾನ ಇರ್ತದೆ. ಭಗವಂತನಿಗೆ ಆ ಅಭಿಮಾನ ಇಲ್ಲ. ಇದು ನಂದು, ನಾನು ಅನ್ನೋ ಒಂದು ಅಭಿಮಾನ. ಮತ್ತೊಬ್ಬರ ಸ್ವತ್ತನ್ನ ತಂದು ಅಂತ ತಿಳಿಯೋದೇನಿದೆ, ಇದು ಪಾಪ. ಇಂತಹ ಪಾಪಕರವಾದಂತಹ ಅಭಿಮಾನ, ಅಂತ ಅಭಿಮಾನ ಉಳ್ಳವನು ಜೀವ. ಆದ್ರಿಂದ ಅವನಿಗೆ ಮೋಕ್ಷ ಆಗೋದಕ್ಕಿಂತ ಮುಂಚೆ ಅವನ ಸ್ವರೂಪದ ಅನುಭವ ಪೂರ್ತಿ ಸಿಗೋದಿಲ್ಲ. ಹಾಗಾಗಿ ಅವನು ಶರೀರಾಭಿಮಾನಿ. ಆದ್ರಿಂದ ಅವನನ್ನು ಶರೀರಿ ಅಂತ ಕರೀತಾರೆ. ಪರಮಾತ್ಮ ತನ್ನ ಸ್ವತ್ತನ್ನೇ ತನ್ನದು ಅಂತ ಅಭಿಮಾನ ಪಡ್ತಾನೆ. ಎಲ್ಲವೂ ಅವನದ್ದೇ. ಈಶಾವಾಸ್ಯಮಿದಂ ಸರ್ವಂ. ಆದ್ರಿಂದ ನಮ್ಮ ಹಾಗೆ ಪಾಪಲೇಪಕವಾದ ಶರೀರಾಭಿಮಾನ ಅವನಿಗಿಲ್ಲ. ಆದ್ರಿಂದ ಅವನನ್ನು ಅಶರೀರಿ ಅಂತ ಕರೀತಾರೆ. ತನ್ನ ಸ್ವರೂಪವನ್ನು ಚೆನ್ನಾಗಿ ತಾನು ಅನುಭವಿಸ್ತಾನೆ. ಸ್ವತಂತ್ರ, ನಿರ್ದುಷ್ಟ, ಪಾಪಲೇಪಕರವಾದ ಅಭಿಮಾನ ಅವನಿಗೆ ಯಾವತ್ತೂ ಕೂಡ ಇಲ್ಲ ಅಂತ ಹೀಗೆ ಬ್ರಹ್ಮತರ್ಕ ವಾಕ್ಯ ತಿಳಿಸ್ತಾ ಇದೆ. ಇಷ್ಟ ಅಭಿಪ್ರಾಯ. ಸುಯಜ್ಞೋ ನನ್ವಯಂ ಶೇತೆ ಮೂಢಾಯ ಮನುಷೋಚಥ ಯಶ್ರೋತಾ ಯೋ ನ ವಕ್ತೇಹ ನ ಸ ದೃಶ್ಯೇತ ಕರ್ಹಿಚಿತ್ ನ ಶ್ರೋತಾನಾನುವಕ್ತಾಯಂ ಮುಖ್ಯೋಪ್ಯತ್ರ ಮಹಾನಸುಃ ಯಸ್ತ್ವಿಹೇಂದ್ರಿಯವಾನಾತ್ಮ ಸ ಚಾನ್ಯ ಪ್ರಾಣದೇಹಯೋಃ ಭೂತೇಂದ್ರಿಯ ಮನೋಲಿಂಗಾನ್ ದೇಹಾನುಚ್ಚಾವಚಾನ್ ವಿಭುಃ ಭಜತ್ಯುತ್ಸೃಜತಿ ಹ್ಯನ್ಯಃ ತಚ್ಚಾಪಿ ಸ್ವೇನ ತೇಜಸಾ ಯಾವಲ್ಲಿಂಗಾನ್ವಿತೋ ಹ್ಯಾತ್ಮ ತಾವತ್ ಕರ್ಮ ನಿಬಂಧನಃ ತತೋ ವಿಪರ್ಯಯ ಕ್ಲೇಶೋ ಮಾಯ ಯೋಗೋನುವರ್ತತೆ ವಿತಥಾ ಅಭಿನಿವೇಶೋಯಂ ಯದ್ಗುಣೇಶ್ವರ್ಥ ದೃಗ್ವಚಃ ಯಥಾ ಮನೋರಥ ಸ್ವಪ್ನಃ ಸರ್ವಮೈಂದ್ರಿಯಕಂ ಮೃಷಾ.
ಅಲ್ಲಿಗೆ 48 ಶ್ಲೋಕ ಆಯಿತು. ಸಾಕು. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಗುರುಗಳೇ, ಧನ್ಯವಾದ. ಶ್ರೀನಿವಾಸ್ ನಮಸ್ಕಾರ ಗುರುಗಳೇ. ಹರೇ ನಮಃ.